ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಿಶ್ವಾದ್ಯಂತ ಮಕ್ಕಳ ಅನಾರೋಗ್ಯಕ್ಕೆ ಸಾಂಕ್ರಾಮಿಕ ರೋಗಗಳು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಬಾಲ್ಯದ ಸೋಂಕುಗಳನ್ನು ಮೊದಲೇ ಗುರುತಿಸಿ ಚಿಕಿತ್ಸೆ ನೀಡದಿದ್ದರೆ ಗಂಭೀರ ತೊಡಕುಗಳು ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬದಲಾಗುತ್ತಿರುವ ಪರಿಸರ ಪರಿಸ್ಥಿತಿಗಳು, ಪ್ರತಿಜೀವಕ ಪ್ರತಿರೋಧ ಮತ್ತು ವಿಕಸನಗೊಳ್ಳುತ್ತಿರುವ ರೋಗಕಾರಕಗಳೊಂದಿಗೆ ಜಾಗರೂಕರಾಗಿರುವುದು ಎಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಸೋಂಕಿನ ಬಗ್ಗೆ, ಅದರ ಪರಿಣಾಮ ಮತ್ತು ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮಾರತಹಳ್ಳಿ ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ರಕ್ಷೇಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಡಾಕ್ಟರ್, ಸಾಮಾನ್ಯವಾಗಿ ಮಕ್ಕಳ ಆರೋಗ್ಯ ಅಂದರೆ ತುಂಬಾನೇ ಸೂಕ್ಷ್ಮವಾದಂಥದ್ದು. ತುಂಬ ಜನ ಹೇಳ್ತಾರೆ ಅಂದರೆ ಮಕ್ಕಳಲ್ಲಿ ಹೆಚ್ಚು ಕಡಿಮೆ ಆಗೋದು, ಪದೇ ಪದೇ ಜ್ವರ ಬರೋದು, ಇದೆಲ್ಲ ಕಾಮನ್ ಅಂತ. ಆದರೆ ಅದು ಯಾವುದು ಸೀರಿಯಸ್, ಯಾವುದು ಕಾಮನ್ ಅಂತ ಪೇರೆಂಟ್ಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಸೋಂಕುಗಳು ಅಂದರೆ ಯಾವುದು ಡಾಕ್ಟರ್ ಪ್ರಮುಖವಾಗಿ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಸೊ ಬೇಸಿಕಲಿ ಜ್ವರ ಅನ್ನೋದು ಕಾಮನ್ ಅಲ್ವಾ? ಸೊ ಯಾವಾಗ ಭಯ ಪಡಬೇಕು, ಯಾವಾಗ ಡಾಕ್ಟರ್ ಹತ್ರ ನೀವು ವಿಸಿಟ್ ಮಾಡಬೇಕು ಅನ್ನೋದು ನಿಮ್ಮದು ಪ್ರಶ್ನೆ. ಸೊ ನಾರ್ಮಲಿ ಏನು ಹೇಳ್ತೀವಿ ಅಂತಂದರೆ, ಈಗ 6 ತಿಂಗಳಕ್ಕಿಂತ ಸಣ್ಣಪಟ್ಟ ಮಕ್ಕಳಲ್ಲಿ ಜ್ವರ ಬಂದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತದೆ. ಸೊ ಲೆಸ್ ದೆನ್ 6 ಮಂತ್ ಅಂತಂದರೆ ನಾವು ಜ್ವರ ಬಂದರೆ ವಿ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಆವಾಗ ನೀವು ಡಾಕ್ಟರ್ ವಿಸಿಟ್ ಮಾಡಬೇಕಾಗತ್ತೆ. ತುಂಬ ಸಣ್ಣ ಮಕ್ಕಳಲ್ಲಿ ಜ್ವರ ಬರೋದು, ದೊಡ್ಡ ಮಕ್ಕಳಲ್ಲಿ ಜ್ವರ ಬರೋದಕ್ಕೂ ವ್ಯತ್ಯಾಸ ಇದೆ. ಈಗ 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ ಜ್ವರ ಬಂದರೆ ನಾರ್ಮಲಿ 2 ದಿವಸವರೆಗೆ ಕಾಯ್ಬೋದು. ಬಟ್ ಏನಂತಂದರೆ, ಜ್ವರ ನಾವೇನು ಹೇಳ್ತೀವಿ, ಇಟ್ಸ್ ಅ ಮೆಸೆಂಜರ್. ಜ್ವರಕ್ಕೆ ಕಾರಣ ಏನು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜ್ವರನೇ ಕಮ್ಮಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದರ ಕಾರಣ ಏನಂದು ಫೈಂಡ್ ಔಟ್ ಮಾಡೋದಕ್ಕೆ ನೀವು ಡಾಕ್ಟರ್ ವಿಸಿಟ್ ಮಾಡಬೇಕಾಗುತ್ತೆ. ಬಟ್ ಜ್ವರ ಸಾವಿರಾರು ಕಾರಣಗಳಿಂದ ಬರ್ಬೋದು. ಬಟ್ ಜ್ವರ ಬಂದಾಗ ಪೇರೆಂಟ್ಸ್ಗಳಿಗೆ ಇದೇನು ಸೀರಿಯಸ್ ಕಾಯಿಲೆಗಳಿಂದ ಜ್ವರ ಬಂದಿದೆಯಾ ಅಥವಾ ಮಾಮೂಲಿ ವೈರಲ್ ಫೀವರ್ ಅನ್ನೋದು ಪ್ರಶ್ನೆ. ಸೊ ಅದಕ್ಕೋಸ್ಕರ ನಾವು ಜ್ವರ ಬಂದಾಗ ಜ್ವರ ಜೊತೆಗೆ ಬೇರೆ ಏನು ಕಂಪ್ಲೇಂಟ್ಸ್ಗಳಿದೆ ಅಂತ ನೋಡ್ತೀವಿ. ಸೊ ಜ್ವರ ಜೊತೆ ಕೆಮ್ಮು, ಕಫ ಇದೆಯಾ, ಹೊಟ್ಟೆ ನೋವು ಇದೆಯಾ, ವಾಮಿಟಿಂಗ್ ಇದೆಯಾ, ಲೂಸ್ ಮೋಷನ್ಸ್ ಇದೆಯಾ ನೋಡ್ತೀವಿ. ಸೊ ಅದಿದ್ದರೆ ಅಟ್ಲೀಸ್ಟ್ ನಮಗೆ ಜ್ವರ ಏನಕ್ಕೆ ಬಂದಿದೆ ಅನ್ನೋದು ಅಟ್ಲೀಸ್ಟ್ ರೀಸನ್ಸ್ ಗೊತ್ತಾಗುತ್ತೆ. ಬಟ್ ಯಾವುದೇ ಕಾರಣದ ಜ್ವರ ಬರುವಂಥದ್ದು ಬಿಯಾಂಡ್ 2 ಡೇಸ್ ಇದ್ದರೆ ಅದನ್ನು ನಾವು ಇವ್ಯಾಲ್ಯೂಟ್ ಮಾಡಬೇಕಾಗುತ್ತೆ. ಜೊತೆಗೆ ಜ್ವರದ ಜೊತೆಗೆ ಮಗು ತುಂಬ ಡಲ್ ಆಗ್ತಾಯಿದೆ, ಮಗು ಕರೆಕ್ಟಾಗಿ ಫೀಡಿಂಗ್ ತಗೊಳ್ತಾ ಇಲ್ಲ, 8 ಗಂಟೆ ಆದರೂ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಬಿಹೇವಿಯರ್ ತುಂಬ ಚೇಂಜಸ್ ಆಗಿದೆ ಅಂತಂದರೆ ಅಥವಾ ಮಗು ತುಂಬ ಡಲ್ ಆಗ್ತಾಯಿದೆ, ಕೈಕಾಲುಗಳೆಲ್ಲ ಕೋಲ್ಡ್ ಆಗ್ತಾಯಿದೆ ಅಂತ ಏನಾದರೂ ಸಿಮ್ಟಮ್ಸ್ಗಳಿದ್ದರೆ 2 ದಿವಸನೂ ಕಾಯಬಾರ್ದು, ಡಾಕ್ಟರ್ ಹತ್ರ ಹೋಗಿ ಎಮರ್ಜೆನ್ಸಿ ವಿಸಿಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗೋದಕ್ಕೆ ಏನು ಕಾರಣ? ಅಂದರೆ ಇಂಥ ಒಂದು ಪದಾರ್ಥ ಅಥವಾ ಇಂಥ ಒಂದು ವಸ್ತು ಯಾವುದರಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ ಶುರುವಾಗುತ್ತೆ? ಓಕೆ, ಒಳ್ಳೆ ಪ್ರಶ್ನೆ ಅನುಷ್ ಅವರೇ. ಸೊ ಜ್ವರ ಅನ್ನೋದು ಖಾಲಿ ಇನ್ಫೆಕ್ಷನ್ ಇಂದಲೇ ಬರುತ್ತೆ ಅನ್ನೋದು ಅಂದ್ಕೊಳ್ಬಾರ್ದು ನಾವು. ಸೊ ಇನ್ಫೆಕ್ಷನ್ ಒಂದು ಕಾರಣ, ಬೇರೆ ಕಾರಣಗಳೂ ಇರ್ತವೆ. ಬಟ್ 90% ಅಂತಂದು ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು, ಹೆಚ್ಚಾಗಿ ಇನ್ಫೆಕ್ಷನಿಂದಲೇ ಜ್ವರ ಬರುತ್ತೆ ಅನ್ನೋದು. ಸೊ ಇನ್ಫೆಕ್ಷನ್ ಅಂತ ಆದಾಗ ಈ ಒಂದು ವೈರಸ್ಸಿಂದ ಬರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಿಂದಲೂ ಬರ್ಬೋದು ಅಲ್ವಾ. ಸೊ ಬ್ಯಾಕ್ಟೀರಿಯಲ್ ಫೀವರ್ ನಾವು ರೀಸೆಂಟಾಗಿ ತುಂಬ ಫ್ರೀಕ್ವೆಂಟಾಗಿ ನೋಡಿರುವಂಥ ಟೈಫಾಯ್ಡ್ ಫೀವರ್. ಸೊ ಈ ಟೈಫಾಯ್ಡ್ ಫೀವರ್ ಯಾವ ರೀತಿಯಿಂದ ಬರುತ್ತೆ? ಅದು ನಾರ್ಮಲಿ ಕಂಟ್ಯಾಮಿನೇಟೆಡ್ ವಾಟರಿಂದ ಬರುವಂಥದ್ದು. ನೀವು ಕನ್ಸ್ಯೂಮ್ ಮಾಡಿರೋ ವಾಟರ್ ಒಳ್ಳೆ ಇಲ್ಲ ಅಂತಂದರೆ, ಅದರಲ್ಲಿ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಇದ್ದಿದ್ದರೆ ಅಥವಾ ಕೈ ಕ್ಲೀನ್ ಇಲ್ಲ ಅಂತಂದರೆ ಇದರಿಂದ ಟೈಫಾಯ್ಡ್ ಜ್ವರ ಬರ್ಬೋದು. ಅದೇ ರೀತಿಯೇ ನೀರಲ್ಲಿ ಹರಡುವಂಥ ಸುಮಾರು ಕಾಯಿಲೆಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಜಾಂಡಿಸ್ ಬರುವಂಥ ಕಾಯಿಲೆಗಳು. ಸೊ ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಎ ಮತ್ತು ಇ, ಇದೆಲ್ಲ ನೀರಿಂದ ಹರಡುವಂಥ ಕಾಯಿಲೆಗಳು. ಸೊ ಅದು ಅದೇ ಥರನೇ ಲೂಸ್ ಮೋಷನ್ಸ್ ಬರುವಂಥ ಕಾಯಿಲೆಗಳು, ವಾಮಿಟಿಂಗ್ ಬರುವಂಥ ಕಾಯಿಲೆಗಳೆಲ್ಲ ನಾರ್ಮಲಿ ವಾಟರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಅಥವಾ ಕೈ ಕ್ಲೀನ್ ಮಾಡಲಿಲ್ಲ ಅಂತ ಬರುವಂಥ ಕಾಯಿಲೆಗಳು. ಸುಮಾರು ವೈರಸಸ್ಗಳಿವೆ, ಬ್ಯಾಕ್ಟೀರಿಯಾಗಳೂ ಇವೆ. ಇನ್ನೊಂದು ಏನಂತಂದರೆ ರೆಸ್ಪಿರೇಟರಿ ವೈರಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೋವಿಡ್ ಜ್ವರ ಬಗ್ಗೆ ನಾವು ಕೇಳಿದ್ದೀವಿ. ಅದೇ ಯಾವ ರೀತಿ ಹರಡುತ್ತೆ? ಯೂಶ್ವಲಿ ಕೆಮ್ಮು, ಕಫ, ಇಲ್ಲಾಂತಂದರೆ ಅಗೇನ್ ಕೈ ಕ್ಲೀನ್ ಇಲ್ಲ ಅಂತಂದರೆ ಒಬ್ಬರಿಂದ ಇನ್ನೊಂದು ಹರಡುವಂಥ ಕಾಯಿಲೆಗಳು. ಸೊ ಫ್ಲೂ ಜ್ವರಗಳು ಆ ರೀತಿ ಹರಡುವಂಥ ಕಾಯಿಲೆಗಳದು. ಅದು ಯೂಶ್ವಲಿ ಕೆಮ್ಮು, ಕಫ ಈ ರೀತಿ ಸಿಂಪ್ಟಮ್ಸಿಂದ ಬರ್ತವೆ.
ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಮಸ್ಕಿಟೋಗಳಿಂದ ಹರಡುವಂಥ ಕಾಯಿಲೆಗಳು. ಸೊ ಮಾಸ್ಕಿಟೋ ಒಬ್ಬರಿಂದ ಇನ್ನು ಮಾಸ್ಕಿಟೋ ಇರುತ್ತಲ್ವ, ಬೈಟ್ನಿಂದ ಕಾಯಿಲೆಗಳು ಬರ್ಬೋದು. ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಜ್ವರ, ಮಲೇರಿಯಾ ಜ್ವರ, ಇನ್ನೊಂದು ಟಿಕ್ ಬೈಟ್ ಅಂತ ಹೇಳ್ತೀವಿ, ರಿಕೆಟ್ಸಿಯಲ್ ಫೀವರ್ ಅಂತ ಹೇಳ್ತೀವಿ. ಇದೆಲ್ಲ ಇದರಿಂದ ಹರಡುವಂಥ ಕಾಯಿಲೆಗಳು. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ನೀರಿಂದ ಅಥವಾ ಕೆಮ್ಮು ಕಫದಿಂದ ಅಥವಾ ಈ ಥರ ಮಾಸ್ಕಿಟೋ ಬೈಟಿಂದ ಹರಡುಗಳು ಕಾಯಿಲೆಗಳು, ಜ್ವರ, ಇನ್ಫೆಕ್ಷನ್ಗಳು ಬರ್ತೇವೆ ನೋಡಿ, ದೋಸ್ ಆರ್ ದ ಮೋಸ್ಟ್ ಕಾಮನ್ ಒನ್ಸ್. ಓಕೆ ಡಾಕ್ಟರ್, ಈಗ ನಮ್ಮ ಜೊತೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಲಕ್ಷ್ಮಿ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆಮ್ಮ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ ಮೇಡಮ್. ಹೇಳಿ ಲಕ್ಷ್ಮಿ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು. ನಮಸ್ತೆ ಡಾಕ್ಟರ್. ನಮಸ್ಕಾರ ಲಕ್ಷ್ಮಿ ಅವರೇ. ಗದಗಿಂದ ರೀ. ನನ್ನ ಮಗನಿಗೆ ಸ್ವಲ್ಪ ಕಫ ಆಗಿತ್ತು ಸರ್, 10 ವರ್ಷ ಅವನಿಗೆ. ಓಕೆ. ಅದಕ್ಕೆ ಮೊನ್ನೆ ಡಾಕ್ಟರ್ ತಾಕ ಹೋಗಿದ್ವಿ ಸರ್. ಅವರು ಕಫ ಎಲ್ಲ ಶ್ವಾಸಕೋಶದೊಳಗ ಹೋಗೈತೆ ಅಂತ ಹೇಳಿದ್ರಿ. ಅದಕ್ಕೆ ಅಡ್ಮಿಟ್ ಆಗಿ ವಾಪಸ್ ಎಲ್ಲ ಕಫ ಕ್ಲಿಯರ್ ಮಾಡಿದ್ದಾರೆ. ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀವಿ. ಸರಿ, ನಿಮ್ಮ ಪ್ರಶ್ನೆ ಏನಂತಂದರೆ 10 ವರ್ಷದ ಮಗುಗೆ ಕಫ ಆಗಿದೆ, ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀರಾ, ಕಫ ಕ್ಲಿಯರ್ ಮಾಡಿದ್ದೀರಾ, ಮುಂದೆ ಫ್ಯೂಚರಲ್ಲಿ ಏನಾದರೂ ತೊಂದರೆಗಳು ಆಗ್ಬೋದಾ ಅನ್ನೋ ಪ್ರಶ್ನೆ ಅಲ್ವಾ? ಮುಂದೆ ಈ ತರ ಬರಬಾರ್ದು ಅಂತ ಹೇಳಿದ್ರು, ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಡಾಕ್ಟರ್ನು ಹೇಳಿದ್ರು ಸರ್. ಓಕೆ. ಅದಕ್ಕೆ ನಮ್ಗೆ ಒಂಚೂರು ನೋಡಿ, ನೀವು ಕಫ ಅಂತಂದರೆ ಅದು ಯಾವ ರೀತಿಯಿಂದ ಕಫ ಬಂದಿದೆ ಅನ್ನೋದು ನಾವು ಫೈಂಡ್ ಔಟ್ ಮಾಡೋದು ಮುಖ್ಯ. ಯಾಕಂತಂದರೆ ಲಂಗ್ ಇನ್ಫೆಕ್ಷನ್, ನಿಮೋನಿಯಾದಿಂದ ಬಂದಿರುವಂಥ ಕಫಗಳು ಒಮ್ಮೆ ನೀವು ಆ್ಯಂಟಿಬಯೋಟಿಕ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಪುನಃ ಜನರಲಿ ಬರೋದಿಲ್ಲ. ಅದು ಇನ್ನೊಂದು ರೀತಿಯ ಕಫ ಏನಂತಂದರೆ, ಈ ವೆದರ್ ಚೇಂಜ್ ಆದಾಗ ಅಲರ್ಜಿ ಕಾರಣಗಳಿಂದ ಕಫಗಳು ಬರ್ತವೆ. ಈ ಕಫಗಳು ಏನಾಗುತ್ತೆ ಅಂತಂದರೆ, ಪ್ರತಿ ಸಲ ವೆದರ್ ಚೇಂಜ್ ಆದಾಗ ಅದರಲ್ಲಿ ಏನಾಗುತ್ತೆ, ಆವಾಗ ಈ ರೀತಿ ಕಫ ಸೀಸನ್ ಚೇಂಜ್ ಆದಾಗ ಕಫಗಳು ಬರೋದು ಸಾಮಾನ್ಯ. ಅದು ಪದೇ ಬರ್ತಾ ಇದ್ದರೆ ಅದಕ್ಕೋಸ್ಕರ ನೀವು ಅಲರ್ಜಿಗೋಸ್ಕರ ಕೆಲವು ಟ್ರೀಟ್ಮೆಂಟ್ಗಳಿರ್ತವೆ, ಅದು ಮಾಡಿಸ್ಕೊಳ್ಬೇಕಾಗತ್ತಮ್ಮ. ಎಸ್, ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಮ್ಮ ಕಾಲರ್ ಲಕ್ಷ್ಮಿ ಅವ್ರು ಹೇಳ್ತಾ ಇರೋದು ಅದು ಒನ್ ಆಫ್ ದಿ ಕಾಮನ್ ಪ್ರಾಬ್ಲಮ್. ತುಂಬಾ ಜನಕ್ಕೆ ಕಫದಿಂದ ಅನಾರೋಗ್ಯ ಆಗೋದು ಹೆಚ್ಚು. ಇನ್ನು ಡಾಕ್ಟರ್, ತುಂಬಾ ಜನ ಚಿಕ್ಕ ಮಕ್ಕಳಿಗೆ ಹಲವಾರು ರೀತಿಯಾದ ವ್ಯಾಕ್ಸಿನ್ಸ್ ಈಗಾಗಲೇ ಕೊಡಿಸ್ತಾರೆ. ಈ ಸೋಂಕುಗಳನ್ನ ನಿಯಂತ್ರಿಸೋದ್ರಲ್ಲಿ ವ್ಯಾಕ್ಸಿನ್ ನ ಪಾತ್ರ ಏನು ಡಾಕ್ಟರ್? ಐ ಥಿಂಕ್ ವ್ಯಾಕ್ಸಿನ್ ರೋಲ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಯಾಕಂತಂದರೆ ವ್ಯಾಕ್ಸಿನ್ ಅಂದರೆ ಏನು, ಬೇಸಿಕಲಿ ಯಾವುದೇ ಒಂದು ವೈರಸ್ಸಿಂದ ಫಾರ್ ಎಕ್ಸಾಂಪಲ್ ಇನ್ಫೆಕ್ಷನ್ ಆಗುತ್ತೆ ಅಂತಂದರೆ ಆ ವೈರಸ್ಸನ್ನು ಇನ್ಯಾಕ್ಟಿವೇಟ್ ಮಾಡಿ ಬಾಡಿಗೆ ನಾವು ಕೊಡ್ತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ ಬಾಡಿಗೆ ಅದು ರೆಕಗ್ನೈಸ್ ಮಾಡಿ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಚಿಕನ್ ಪಾಕ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಚಿಕನ್ ಪಾಕ್ಸ್ ವೈರಸ್ ಮಾಡಿಫೈಡ್ ಆಗಿ ಕೊಟ್ಟಾಗ ನಾರ್ಮಲ್ ಚಿಕನ್ ಪಾಕ್ಸಲ್ಲಿ ಜ್ವರ ಬರಲ್ಲ ಅದು, ಬಟ್ ಬಾಡಿಗೆ ಆ ವೈರಸ್ ನೋಡಿಕೊಂಡು ಅದರ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಅಂಥ ಇಮ್ಯುನಿಟಿ ಲೈಫ್ ಲಾಂಗ್ ಇಮ್ಯುನಿಟಿ ಇರುತ್ತೆ ಅದು. ಆಮೇಲೆ ಫ್ಯೂಚರಲ್ಲಿ ಚಿಕನ್ ಪಾಕ್ಸ್ ಬಂದರೂ ಆ ಮಗುಗೆ ಚಿಕನ್ ಪಾಕ್ಸ್ ಬರಲ್ಲ. ಸೊ ಇಂಥ ಕಾಮನ್ ಕಂಡೀಷನ್ಸ್ಗಳಿಗೆ, ಲೈಫ್ ಥ್ರೆಟನಿಂಗ್ ಅಂತ ಹೇಳ್ತೀವಲ್ಲ, ಅಂಥ ಕಾಯಿಲೆಗಳಿಗೆ ನಾವು ವ್ಯಾಕ್ಸಿನ್ ಕೊಡಿಸಿದ್ರೆ ಒಳ್ಳೆಯದು. ಆಬ್ವಿಯಸ್ಲಿ ಈ ಕೊಡುವಂಥ ವ್ಯಾಕ್ಸಿನ್ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ಪ್ರತಿ ಕೆಮ್ಮು ಕಫ ನಿಲ್ಲಲ್ಲ ಅದರಲ್ಲಿ ಅಲ್ವಾ? ಸೊ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಜೀವಕ್ಕೆ ಅಪಾಯ ಇರುವಂಥ ಕಾಯಿಲೆಗಳು ಬರಬಾರ್ದು ಅಂಥ ಕಾಯಿಲೆಗಳಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ತೀವಿ. ಓಕೆ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ವಿಜಯಲಕ್ಷ್ಮಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದಮ್ಮ. ಹಲೋ. ಎಸ್ ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ ವಿಜಯಲಕ್ಷ್ಮಿ. ಅದೇ ಮೇಡಮ್, ಮೊನ್ನೆ ನಮ್ಮ ಹುಡುಗಿಗೆ ಲೂಸ್ ಮೋಷನ್ ಆಗಿತ್ತು. ನಮ್ಮ ಮಗಳಿಗೆ ಇವಾಗ 6 ತಿಂಗಳು. ಸೊ ಅವಳಿಗೆ ಇವಾಗ ಮೊನ್ನೆ ಅಡ್ಮಿಟ್ ಮಾಡಿದ್ವಿ ಗುಲ್ಬರ್ಗಕ್ಕೆ. ಅವಳಿಗೆ ಇವಾಗ ಡಿಸ್ಚಾರ್ಜ್ ಆಗಿದ್ರೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದಂತ. ಸೊ 6 ತಿಂಗಳ ಮಕ್ಕಳು ಅಂತ ಹೇಳಿದ್ರಮ್ಮ ವಿಜಯಲಕ್ಷ್ಮಿ ಅವರೇ? ಹಾ ಸರ್, 4 ಮಂತಿಗೆ ಅಡ್ಮಿಟ್ ಮಾಡಿದ್ವಿ. ಓಕೆ ನೋಡಿ, ಈ ಲೂಸ್ ಮೋಷನ್ ಹೆಚ್ಚಾಗಿ ಆಗೋದೇನಂತಂದರೆ ಈ ನೀರಲ್ಲಿ ಹರಡುವಂಥ ಕಾಯಿಲೆಗಳಿಂದ. ಸೊ ಇತ್ತೀಚೆಗೆ ಲಾಸ್ಟ್ 2-3 ಮಂತ್ಸಲ್ಲಿ ನಾವು ಸುಮಾರು ಮಕ್ಕಳಿಗೆ ವಾಮಿಟಿಂಗ್, ಹೊಟ್ಟೆ ನೋವು, ಲೂಸ್ ಮೋಷನ್ ಆಗ್ತಿರೋ ನೋಡ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಅಂತಂದರೆ, ಅದು ಆ ಲೂಸ್ ಮೋಷನ್ದ ರಿಕವರ್ ಆಗಿಬಿಟ್ರೆ, ನೀವು ಮನೆಯಲ್ಲಿ ಜಾಗ್ರತೆ ತಗೊಂಡ್ರೆ, ಅಂದರೆ ನೀರಿನ ಬಗ್ಗೆ ಕೈಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಅಡುಗೆ ಮಾಡುವಾಗ ಸ್ವಲ್ಪ ಜಾಗ್ರತೆ ತಗೊಂಡ್ರೆ ಇಂಥ ಕಾಯಿಲೆಗಳು ಪುನಃ ಬರಬಾರ್ದು. ಎಸ್, ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಈ ರೀತಿಯಾದಂಥ ಸೋಂಕುಗಳು ಕಾಣಿಸ್ಕೊಂಡಾಗ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಮತ್ತು ಎಲ್ಲ ಏಜ್ ಗ್ರೂಪ್ನ ಮಕ್ಕಳಿರ್ತಾರೆ. ಸೊ ಎಲ್ರಿಗೂ ಕೂಡ ಆ್ಯಂಟಿಬಯೋಟಿಕ್ಸ್ ಅಥವಾ ಮೆಡಿಸಿನ್ ಮೂಲಕ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರುತ್ತಾ? ಯಾವ ರೀತಿಯಾದ ಚಿಕಿತ್ಸೆ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಆ್ಯಂಟಿಬಯೋಟಿಕ್ಸ್ ಅನ್ನೋದು ಏನೋ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ನೋಡಿ, ಈಗ ನಾನು
ಇದಕ್ಕಿಂತ ಮುಂಚೆ ಹೇಳಿದಾಗಲೂ ಇನ್ಫೆಕ್ಷನ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರ್ಬೋದು, ವೈರಸ್ಸಿಂದ ಬರ್ಬೋದು, ಆ್ಯಂಡ್ ಸುಮಾರು ಸಲ ಜ್ವರ ಬೇರೆ ಕಾರಣಗಳಿಂದಲೂ ಬರ್ಬೋದು. ಇನ್ಫೆಕ್ಷನ್ ಇಲ್ಲದೇ ಇರುವಂಥ ಕಾರಣಗಳು ಇರ್ತವೆ. ಸೊ ಫಸ್ಟ್ ಜ್ವರ ಏನಕ್ಕೆ ಬಂದಿದೆ ಅನ್ನೋದು ಫೈಂಡ್ ಔಟ್ ಮಾಡೋದು ತುಂಬಾ ಮುಖ್ಯ. ಈಗ ಜ್ವರ ಏನಕ್ಕೆ ಬಂದಿದೆ ಅಂತ ಗೊತ್ತಾಗದೆ ಪ್ರತಿ ಸಲ ಕೆಲವೊಮ್ಮೆ ಪೇರೆಂಟ್ಸ್ ಏನು ಹೇಳ್ತಾರೆ, ಇಲ್ಲ ಸರ್ 3 ದಿವಸ ಜ್ವರ ಆಗಿಬಿಟ್ಟು ಏನಾದರೂ ಆ್ಯಂಟಿಬಯೋಟಿಕ್ ಬರೆದು ಕೊಡಿ ಅಂತ ಹೇಳ್ತಾರೆ. ಅದೇನೋ ಒಂದು ಭಾವನೆ, ಆ್ಯಂಟಿಬಯೋಟಿಕ್ ಕೊಟ್ಬಿಟ್ರೆ ಮಗು ಹುಷಾರಾಗಿಬಿಡುತ್ತೆ ಅನ್ನೋದು. ಬಟ್ 80% ಇಲ್ನೆಸ್ಸಲ್ಲಿ ಅಲ್ವಾ, ಇಟ್ ಈಸ್ ಬಿಕಾಸ್ ಆಫ್ ವೈರಸ್ ಆರ್ ಸಮ್ ಅದರ್ ರೀಸನ್. ಆವಾಗ ಏನಾಗುತ್ತೆ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಆರ್ ಮೆಂಟ್ ಫಾರ್ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂಥ ಒಂದು ಮೆಡಿಸಿನ್ ಅದು. ಸೊ ನಮ್ಮ ದೇಹದಲ್ಲಿ ಸುಮಾರು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇರ್ತವೆ, ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್ ಫಾರ್ ಡೈಜೆಷನ್. ಈಗ ವೈರಸ್ಸಿಂದ ಬಂದ ಕಾಯಿಲೆಗಳಿಗೆ ನಾವು ಆ್ಯಂಟಿಬಯೋಟಿಕ್ ಕೊಟ್ಟರೆ ಏನು ಕೆಲಸ ಮಾಡಲ್ಲ. ಅದು ನಮ್ಮಲ್ಲಿ ದೇಹದಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾನು ಕಮ್ಮಿ ಮಾಡ್ಬೋದು. ಮತ್ತು ಏನಾಗುತ್ತೆ ಅಂತಂದರೆ ಆ ಥರ ಪದೇ ಆ್ಯಂಟಿಬಯೋಟಿಕ್ ತಗೊಳ್ಳೋದ್ರಿಂದಲೂ ರೆಸಿಸ್ಟೆನ್ಸ್ ಡೆವಲಪ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಫ್ಯೂಚರಲ್ಲಿ ನಿಜವಾಗ್ಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದರೆ ಈ ಆ್ಯಂಟಿಬಯೋಟಿಕ್ಗಳು ಕೆಲಸ ಮಾಡಲ್ಲ. ಸೊ ಆ್ಯಂಟಿಬಯೋಟಿಕ್ ತಗೊಳ್ಳುವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸುಮಾರು ಆ್ಯಂಟಿಬಯೋಟಿಕ್ಗಳಿವೆ. ಫಾರ್ ಎಕ್ಸಾಂಪಲ್ ಯೂರಿನ್ ಇನ್ಫೆಕ್ಷನ್ಗೆ ಬೇರೆ ಥರದ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ನಿಮೋನಿಯಾಗೆ ಬೇರೆ ಥರದ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಟೈಫಾಯ್ಡ್ ಜ್ವರ ಬಂದರೆ ಅದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಇರುತ್ತೆ. ಸೊ ಎಲ್ಲಿ ಕಾಯಿಲೆ ಇದೆ, ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗದೆ ಸುಮ್ಮನೆ ಜ್ವರ ಬಂದುಬಿಟ್ಟಿದೆ ಅಂತ ಆ್ಯಂಟಿಬಯೋಟಿಕ್ ಕೊಡೋದನ್ನು ನಾವು ನಿಲ್ಲಿಸಬೇಕದು. ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ಇದರಿಂದ ಏನಾಗಿದೆ ಅಂತಂದರೆ ಸುಮಾರು ಆ್ಯಂಟಿಬಯೋಟಿಕ್ಗಳಿಗೆ ಆಲ್ರೆಡಿ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ. ಸೊ ಆ್ಯಂಟಿಬಯೋಟಿಕ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಮುಂಚೆ ಏನು ಕಾಯಿಲೆ ಅದು, ಯಾವ ಬ್ಯಾಕ್ಟೀರಿಯಾ, ಎಲ್ಲಿ ಇನ್ಫೆಕ್ಷನ್ ಫೈಂಡ್ ಔಟ್ ಮಾಡದೆ ಕೊಡಬಾರ್ದು ಅನ್ನೋದು ನಾನು ಹೇಳಬಯಸ್ತೀನಿ. ಇನ್ನೊಂದು, ಜ್ವರ ಅದು ಟ್ರೀಟ್ಮೆಂಟ್ ಅನ್ನೋದು ಖಾಲಿ ಒಂದು ಪ್ಯಾರಾಸಿಟಮಾಲ್ ಕೊಡೋದು ಅಥವಾ ಬ್ರೂಫೆನ್ ಮೆಡಿಸಿನ್ ತಗೊಳ್ಳೋದು ಅಷ್ಟೇ ಅಲ್ವಾ. ಜ್ವರ ಏನಕ್ಕೆ ಬಂದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯೂಶ್ವಲಿ 5 ಡೇಸ್ ಒಳಗಡೆ ಜ್ವರ ನಿಲ್ಲಬೇಕು. 5 ಡೇಸ್ ಆದಮೇಲೆ ಒಂದು ಜ್ವರ ಇದೆ ಅಂತಂದರೆ ಖಂಡಿತವಾಗಿಯೂ ಟೆಸ್ಟೆಲ್ಲ ಮಾಡಿಸ್ಕೊಂಡು ಯಾಕೆ ಈ ಥರ ಜ್ವರ ಬಂದಿದೆ ಫೈಂಡ್ ಔಟ್ ಮಾಡಿಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಸೋಂಕಿನ ಉತ್ಪತ್ತಿ ಆದಾಗ ಅದು ಯಾವ ರೀತಿಯಾದ ಲಕ್ಷಣಗಳನ್ನು ತೋರಿಸುತ್ತೆ, ಅವರ ದೇಹದ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ, ಮತ್ತು ಯಾವ ಸಿಂಪ್ಟಮ್ಸ್ನ ಪೇರೆಂಟ್ಸ್ ಇಗ್ನೋರ್ ಮಾಡಲೇಬಾರ್ದು? ನೋಡಿ, ಒಂದು ಏನು ವಿಷಯ ಅರ್ಥ ಮಾಡ್ಕೊಳ್ಬೇಕಂತಂದರೆ ಪ್ರತಿಯೊಂದು ಜ್ವರಕ್ಕೂ ನಾವು ಟ್ರೀಟ್ಮೆಂಟ್ ಕೊಡಬೇಕನ್ನೋದು ಅಗತ್ಯ ಇಲ್ಲ. ಸೊ ಜ್ವರ ಅನ್ನೋದು ಬಾಡಿಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಬಾಡಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದಾಗ ಆ ಬಾಡಿದ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಅದಕ್ಕೋಸ್ಕರ ಜ್ವರ ಬರುವಂಥದ್ದು ಅಲ್ವಾ. ಇನ್ನೊಂದು ಏನಂತಂದರೆ ಕೆಲವರಿಗೆ ತುಂಬ ಹೈ ಫೀವರ್ ಬಂದುಬಿಡುತ್ತೆ, 103, 104. ಪೇರೆಂಟ್ಸ್ ಭಯಪಡ್ತಾರೆ, ಅಯ್ಯೋ ತುಂಬಾ ಜ್ವರ ಬಂದುಬಿಟ್ಟೆ ಅಂತ, ತುಂಬಾ ಸೀರಿಯಸ್ ಕಾಯಿಲೆ ಅಂತ ಅಂದ್ಕೊಳ್ತಾರೆ. ಪ್ರತಿಯೊಬ್ಬರ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ತುಂಬಾ ವ್ಯತ್ಯಾಸ ಬೀಳುತ್ತೆ. ಕೆಲವರಿಗೆ ಅಷ್ಟು ಜಾಸ್ತಿ ಜ್ವರ ಬರೋಲ್ಲ, ಕೆಲವರಿಗೆ ತುಂಬ ಹೈ ಫೀವರ್ ಬರುತ್ತೆ. ಜ್ವರ ತುಂಬ ಹೈ ಬಂತು ಅಂದರೆ ಪ್ರಾಬ್ಲಮ್ ಅನ್ನೋದಲ್ಲ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೈ ಫೀವರ್ ಅಂತಂದರೆ ಏನೋ ಸೀರಿಯಸ್ ಪ್ರಾಬ್ಲಮ್ ಅನ್ನೋದಲ್ಲ. ಜ್ವರ ಜೊತೆಗೆ ಬೇರೆ ಏನು ಕಂಪ್ಲೇಂಟ್ಸ್ಗಳಿವೆ ಅನ್ನೋದು ನಾನು ಮುಂಚೆ ಹೇಳಿದಾಗೆ ಅದು ತುಂಬಾ ಇಂಪಾರ್ಟೆಂಟ್. ಅದರಿಂದ ಏನಾಗುತ್ತೆ ಅಂದರೆ ನಮ್ಗೆ ಸ್ವಲ್ಪ ಕ್ಲೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇದು ಯಾವ ರೀಸನಿಂದ ಜ್ವರ ಬಂದಿದೆ ಅನ್ನೋದು. ಬಟ್ ಜ್ವರ ಬಗ್ಗೆ ಹೇಳೋದಾದರೆ ಸಣ್ಣ ಮಕ್ಕಳಲ್ಲಿ, ಅಂದರೆ 6 ತಿಂಗಳಕ್ಕಿಂತ ಸಣ್ಣ ಪಟ್ಟ ಮಕ್ಕಳಿಗೆ ಜ್ವರ ಬಂದುಬಿಟ್ರೆ ಅದನ್ನು ನಾವು ಇಗ್ನೋರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕಾಗುತ್ತೆ. ಯಾವುದೇ ಕಾರಣ ಇಲ್ಲದೆ, ಅಂದರೆ ಕೆಮ್ಮು, ಕಫ, ಹೊಟ್ಟೆ ನೋವು ಇಲ್ಲದೆ ಜ್ವರ ಬಂದುಬಿಟ್ರೆ ಅದು 2 ಡೇಸ್ಗಿಂತ ಮೇಲೆ ಇದ್ದರೆ ನೀವು ಡಾಕ್ಟರ್ ನೋಡಬೇಕಾಗುತ್ತೆ, ಜ್ವರ ಏನಕ್ಕೆ ಬಂದಿದೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಜ್ವರ ಜೊತೆಗೆ ಮಗು ತುಂಬ ಡಲ್ ಆಗ್ತಾ ಇದೆ, ಫೀಡಿಂಗೇ ತಗೊಳ್ತಾ ಇಲ್ಲ, ಮಲಗ್ತಾನೇ ಇದೆ, 8 ಗಂಟೆ ಆದರೂ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಕೈ ಕಾಲುಗಳೆಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಅಂತಂದರೆ ನೀವು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಿರುವಂಥ ಮನೆಯಲ್ಲಿ ನ್ಯೂಟ್ರಿಷನ್ ಮತ್ತು ಹೈಜೀನ್ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಸೊ ಐ ಥಿಂಕ್ ಇನ್ಫೆಕ್ಷನ್ಗಳನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಇದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ನೀವು ಹೇಳಿರೋದು. ಒಂದು, ವ್ಯಾಕ್ಸಿನ್ ಬಗ್ಗೆ ನೀವು ಮಾತಾಡಿದ್ದೀರಾ, ವ್ಯಾಕ್ಸಿನ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್, ಆಬ್ವಿಯಸ್ಲಿ ನ್ಯೂಟ್ರಿಷನ್ ಇಸ್ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಏನಾಗುತ್ತೆ ಅಂತಂದರೆ ನಾವು ಬೆಳೆಯುವಂಥ ಮಕ್ಕಳಲ್ಲಿ ಸರಿ ಪ್ರಮಾಣದ ಆಹಾರ ಕೊಡಲಿಲ್ಲ ಅಂತಂದರೆ, ಅಂದರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ನಿಮ್ಮ ಪ್ರೋಟೀನ್ ಅಂಶ, ಕಾರ್ಬೋಹೈಡ್ರೇಟ್ ಅಂಶ, ಫ್ಯಾಟ್ ಅಂಶ ಬ್ಯಾಲೆನ್ಸ್ಡ್ ಐಟಮಲ್ಲಿ ಇರಲಿಲ್ಲ ಅಂತಂದರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೆಚುರಿಟಿಗೂ ವ್ಯತ್ಯಾಸ ಬೀಳುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ಮೆಚೂರ್ ಆಗಲಿಲ್ಲ ಅಂತಂದರೆ ಸರಿಯಾಗಿ ಪದೇ ಇನ್ಫೆಕ್ಷನ್ ಬರುವಂಥ ತೊಂದರೆಗಳು ಬರ್ತವೆ. ಸೊ ಆ ನಿಟ್ಟಿನಲ್ಲಿ ಹೈಜೀನ್ ಮತ್ತು ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಈಗ ಪೇರೆಂಟ್ಸು ಯಾವ ರೀತಿಯಾಗಿ ಮಕ್ಕಳ ಕೇರ್ ತೊಗೋಬೇಕು? ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ಅದು ಮಕ್ಕಳಿಗೂ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತಾ ಅಂತ? ಒಳ್ಳೆ ಪ್ರಶ್ನೆ ಅದು. ಯಾಕಂತಂದ್ರೆ ನೋಡಿ, ಎಸ್ಪೆಷಲಿ ಈಗ ಫ್ಲೂ ಸೀಸನಲ್ಲಿ ಇದ್ದಾಗ ನೀವು ತುಂಬ ಕ್ರೌಡೆಡ್ ಪ್ಲೇಸಸನ್ನು ಟ್ರಾವೆಲ್ ಮಾಡೋದು ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟ್ರೈನ್ ಜರ್ನಿ ಇರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮಗಳಿರ್ಬೋದು. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೀವು ತುಂಬ ಎಕ್ಸ್ಪೋಸ್ ಆಗಿಬಿಡ್ತೀರ. ಸೊ ಚಾನ್ಸ್ ಆಫ್ ರೆಸ್ಪಿರೇಟರಿ ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ ನೋಡಿ, ಅದರ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಗ್ರೂಪಲ್ಲಿ ಯಾರಿಗಾದರೂ ಕೆಮ್ಮು ಕಫ ಇದ್ದರೆ ಆ ಥರ ಜಾಸ್ತಿ ಆಗುತ್ತೆ.
ಇನ್ನೊಂದು ಏನಂತಂದರೆ ಪೇರೆಂಟ್ಸು ಮಕ್ಕಳಿಗೆ ಹುಷಾರಿಲ್ಲದಾಗ ಬೇರೆ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಕಳಿಸ್ಬಾರ್ದು. ಸ್ಕೂಲಿಗೆ ಕಳಿಸೋದಿರ್ಬೋದು ಅಥವಾ ಆಟ ಆಡಿಸೋದಿರ್ಬೋದು, ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ಅವರಲ್ಲಿ ಇದ್ದಂಥ ಕಾಯಿಲೆಗಳು ಬೇರೆ ಮಕ್ಕಳಿಗೆ ಹರಡುವಂಥ ಚಾನ್ಸಸ್ಗಳು ಇರ್ತವೆ. ಅಟ್ ದ ಸೇಮ್ ಟೈಮ್ ಮಕ್ಕಳಲ್ಲಿ ಒಂದಕ್ಕಿಂತ ಜಾಸ್ತಿ ಮಗು ಇದ್ದರೆ ಮನೆಯಲ್ಲೂ ಆದಷ್ಟು ಸ್ವಲ್ಪ ಐಸೋಲೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಕೆಲವು ಕಾಯಿಲೆಗಳು ಮಾತ್ರ ಹರಡ್ತವೆ. ಫಾರ್ ಎಕ್ಸಾಂಪಲ್ ಫ್ಲೂ ಅಂತ ಕಾಯಿಲೆಗಳು, ಕೆಮ್ಮು ಕಫಗರ ಇದ್ದ ಕಾಯಿಲೆಗಳು ಕೆಮ್ಮಿನಿಂದ ಅಥವಾ ಟಚ್ಚಿಂದ ಹರಡುವಂಥ ಕಾಯಿಲೆಗಳು ಇದ್ದಾಗ ನಾವು ಜಾಗೃತಿ ವಹಿಸಬೇಕಾಗುತ್ತೆ. ಬಟ್ ಮಸ್ಕಿಟೋದಿಂದ ಹರಡುವಂಥ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಡೆಂಗು, ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಟಚ್ ಮಾಡೋದ್ರಿಂದ ಹರಡಲ್ಲ. ಅದು ಮಾಸ್ಕಿಟೋದಿಂದ ಹರಡುವಂಥ ಕಾಯಿಲೆಗಳು. ಅಂಥ ಕಾಯಿಲೆಗಳಿಗೆ ಐಸೋಲೇಟ್ ಮಾಡುವಾಗತ್ತೆ ಬೀಳೋದಿಲ್ಲ. ಮತ್ತು ಕೆಲವೆಲ್ಲ ನೀರಿಂದ ಹರಡುವಂಥ ಕಾಯಿಲೆಗಳು, ಅದು ಅಷ್ಟೇ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲ್ಲ ಅದು ಕೈಯಿಂದ. ಸೊ ಯಾವ ಕಾಯಿಲೆ ಅಂದರೆ ಎಸ್ಪೆಷಲಿ ರೆಸ್ಪಿರೇಟರಿ ಕಾಯಿಲೆಗಳು, ಈ ಕೆಮ್ಮು ಕಫ ಬರುವಂಥ ಕಾಯಿಲೆಗಳಿದ್ದಾಗ ನೀವು ಐಸೋಲೇಟ್ ಮಾಡಿದರೆ ಒಳ್ಳೆಯದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈ ಡೆಂಗು ಅಂತ ಕಾಯಿಲೆಗಳು ಮಕ್ಕಳಿಗೆ ಬಂದಾಗ ಅದನ್ನು ಯಾವ ರೀತಿ ಡೀಲ್ ಮಾಡ್ತಾರೆ ಡಾಕ್ಟರ್? ಯಾಕಂದರೆ ತುಂಬಾ ಕ್ರಿಟಿಕಲ್ ಆಗ್ತಾ ಇರುತ್ತೆ ಅದು ಮಕ್ಕಳ ಒಂದು ಆರೋಗ್ಯದ ಮೇಲೆ. ಸೊ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ? ಒಳ್ಳೆ ಪ್ರಶ್ನೆ ಅನುಷ ಅವರೇ. ಬಿಕಾಸ್ ಡೆಂಗು ಅನ್ನೋದು ಕಾಯಿಲೆ ಅಂದರೆ ನಾವು ಸ್ವಲ್ಪ ಡಾಕ್ಟರ್ಸ್ ಕೆಲವೊಮ್ಮೆ ಗಾಬರಿ ಪಡ್ತೀವಿ. ಯಾಕಂತಂದರೆ ಈಗ ನೋಡಿ, ಲಾಸ್ಟ್ ಒಂದು ವಾರದಿಂದ ಸ್ವಲ್ಪ ಮಕ್ಕಳು ಡೆಂಗು ಜ್ವರದಿಂದ ಬರ್ತಾಯಿದ್ದಾರೆ. ಈಗ ನಾವು ಮಾಡ್ತಿರೋ ಟೈಮಿಂಗ್ ಪ್ರೋಗ್ರಾಮ್ ಆ ನಿಟ್ಟಿನಲ್ಲಿ ಒಳ್ಳೆಯದೇ. ಯಾಕಂತಂದರೆ ಪೇರೆಂಟ್ಸಿಗೆ ಸ್ವಲ್ಪ ಡೆಂಗು ಜ್ವರ ಅಂದರೆ ಏನಂತ ಅವೇರ್ನೆಸ್ ಬೇಕು. ಸೊ ನೋಡಿ, ಡೆಂಗು ಜ್ವರ ಅನ್ನೋದು ಒಂದು ವೈರಸ್ಸಿಂದ ಬರುವಂಥ ಕಾಯಿಲೆ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ 4 to 5 days ಜ್ವರ ಇರುತ್ತೆ. ಆ ಜ್ವರ ಇದ್ದಾಗ ಮೈಕೈ ನೋವು ಬರೋದು, ತಲೆನೋವು ಬರೋದು, ಕಣ್ಣು ನೋವು ಬರುವುದು, ವಾಮಿಟಿಂಗ್ ಸೆನ್ಸೇಷನ್, ಹೊಟ್ಟೆ ನೋವು, ಇದೆಲ್ಲ ಸಾಮಾನ್ಯ. ಬಟ್ ಡೆಂಗು ಕಾಯಿಲೆ ಬೇರೆ ಕಾಯಿಲೆಗಳಿಂದ ಕಂಪೇರ್ ಮಾಡಿದರೆ ಡಿಫರೆನ್ಸ್ ಏನಂತಂದರೆ, ಜನರಲಿ ಜ್ವರ ಬಂದಾಗ ಜಾಸ್ತಿ ತೊಂದರೆಗಳು ಬರಲ್ಲ. ಕೆಲವು ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಮ್ಯಾಜಿನ್ 10 ಮಕ್ಕಳಿಗೆ ಡೆಂಗು ಜ್ವರ ಬಂದುಬಿಟ್ರೆ 10 ಮಕ್ಕಳಲ್ಲಿ ಒಂದು 4-5 ದಿವಸ ಜ್ವರ ಇರುತ್ತೆ. ಅದರಲ್ಲಿ 8 ಮಕ್ಕಳಿಗೆ 5 ದಿವಸ ಆದಮೇಲೆ ಜ್ವರ ನಿಂತ ಮೇಲೆ ಸ್ವಲ್ಪ ರ್ಯಾಷಸ್ ಬರ್ಬೋದು, ಸ್ವಲ್ಪ ಇಚ್ಚಿಂಗ್ ಬರ್ಬೋದು, ರಿಕವರ್ ಆಗಿಬಿಡ್ತಾರೆ. ಬಟ್ 2 ಮಕ್ಕಳು ಸೀರಿಯಸ್ ಆಗ್ಬೋದು. ಪ್ರಾಬ್ಲಮ್ ಏನಂತಂದರೆ, ನಮಗೆ ಯಾರು ಸೀರಿಯಸ್ ಆಗ್ತಾರೆ, ಯಾರು ರಿಕವರ್ ಆಗ್ತಾರೆ ಅದು ಹೇಳೋಕ್ಕಾಗಲ್ಲ. ಏನೋ ಮೆಡಿಸಿನ್ ಕೊಟ್ಟು ಕಾಂಪ್ಲಿಕೇಶನ್ಸ್ ಬರದೇ ಇರೋ ಮೆಡಿಸಿನ್ಸ್ಗಳು ಇಲ್ಲ. ಬಟ್ ಈ ಜ್ವರ ನಿಂತಾಗ ನೆಕ್ಸ್ಟ್ 24-48 hours ನಾವು ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಜ್ವರ ನಿಂತಾಗ ಪೇರೆಂಟ್ಸ್ ತುಂಬ ಜಾಗರೂಕರಾಗಿರಬೇಕು. ಜ್ವರ ನಿಂತಾಗ ಮಗು ಹೇಗಿದೆ, ಡಲ್ ಆಗಿದೆಯಾ, ಕಣ್ಣಲ್ಲೇನು ಊತ ಕಾಣ್ತಾ ಇದೆಯಾ, ಹೊಟ್ಟೆ ಊದ್ಕೊಂಡಿದೆಯಾ, ಉಸಿರಾಟ ಫಾಸ್ಟ್ ಆಗ್ತಾ ಇದೆಯಾ, ಮಲಗ್ತಾನೆ ಇದೆಯಾ ಮಗು, 8 ಗಂಟೆ ಆದರೂ ಇವ್ರನ್ನ ಪಾಸ್ ಮಾಡ್ತಾ ಇಲ್ವಾ, ಕೈಕಾಲು ಏನಾದರೂ ಕೋಲ್ಡ್ ಆಗಿದೆಯಾ, ಆ ಥರ ಆದರೆ ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ. ಯಾಕಂತಂದರೆ ಡೆಂಗು ಜ್ವರದಲ್ಲಿ ಲೀಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸುಮಾರು ಪೇರೆಂಟ್ಸ್ಗಳು ಪ್ಲೇಟ್ಲೆಟ್ ನಂಬರ್ ಅಂತ ಭಯಪಡ್ತಾರೆ. ಪ್ಲೇಟ್ಲೆಟ್ ನಂಬರ್ ಕಮ್ಮಿ ಆಗೋದ್ರಿಂದ ಜನರಲಿ ಏನು ತೊಂದರೆಗಳು ಆಗಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಡೆಂಗುವಲ್ಲಿ ಪ್ರಾಬ್ಲಮ್ ಬರೋದು ಏನಕ್ಕಂತಂದರೆ, ಒಂದೇ ಲಿವರ್ ಫೇಲ್ ಆಗುತ್ತೆ, ಇಲ್ಲಾಂದರೆ BP ಡೌನ್ ಆಗುತ್ತೆ. ಅದು ಯಾರೆಲ್ಲ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅದಾಗದೇ ಇರೋ ಮೆಡಿಸಿನ್ಸೂ ಇಲ್ಲ. ಸೊ ಈ ಡೇಂಜರ್ ಸೈನ್ಸ್ಗಳನ್ನು ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು. ಜ್ವರ ನಿಂತಾಗ ಈ ಸಿಮ್ಟಮ್ಸ್ಗಳನ್ನು ನೋಡಿಕೊಂಡು, ಖಾಲಿ ಪ್ಲೇಟ್ಲೆಟ್ ನೋಡ್ಕೊಂಡು ಭಯಪಡೋದಲ್ಲ, ಬಟ್ ಈ ಸಿಮ್ಟಮ್ಸ್ಗಳನ್ನು ನೋಡಿಕೊಂಡು ಇಮ್ಮಿಡಿಯೇಟಾಗಿ ಆ ಥರಗಳೇನಾದರೂ ಬಂದರೆ, ಎಲ್ರಿಗೂ ಬರಲ್ಲ, ಅದು ಓನ್ಲಿ 10 to 20% ಮಕ್ಕಳಿಗೆ ಮಾತ್ರ ಆಗುವಂಥದ್ದು. ಆ್ಯಂಡ್ ಎಸ್ಪೆಷಲಿ ಸಣ್ಣ ಮಕ್ಕಳು, 1 ವರ್ಷಕ್ಕಿಂತ ಸಣ್ಣಪಟ್ಟ ಮಕ್ಕಳು ಮತ್ತು ತುಂಬ ಓವರ್ ವೇಟ್ ಇದ್ದ ಮಕ್ಕಳುಗಳಿಗೆ ಇಂಥ ಚಾನ್ಸಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅವಾಗ ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಜೆಂಟಲ್ ಫ್ಲೂ ಕಾಣಿಸ್ಕೊಳ್ಳೋದು ಅಂದ್ರೆ ಏನು, ಅದಕ್ಕೆ ಯಾವ ರೀತಿಯಾದ ಚಿಕಿತ್ಸೆ ಇರುತ್ತೆ? ಫ್ಲೂ ಜ್ವರ ಬಗ್ಗೆ ಕೇಳ್ತಾ ಇದ್ರು ಅನುಷ್ ಅವರೇ. ಸೊ ಫ್ಲೂ ಜ್ವರ ಅಂತಂದರೆ ನಾರ್ಮಲಿ ಕೆಮ್ಮು, ಕಫ, ಮೈಕೈ ನೋವು, ತಲೆನೋವು, ಜ್ವರ ಬಂದುಬಿಡುತ್ತೆ. ಆ್ಯಸ್ ಸಚ್ ಜನರಲಿ ಫ್ಲೂ ಜ್ವರ ಒಂದು 4-5 days ಇರ್ಬೋದು. ಅದನ್ನು ಹೆಚ್ಚಿನ ಮಕ್ಕಳು ರಿಕವರ್ ಆಗ್ತಾರೆ. ಬಟ್ ಮಕ್ಕಳಿಗೆ ಆಲ್ರೆಡಿ ಏನಾದರೂ ಇಂತಕ್ಕಿಂತ ಮುಂಚೆ ಪ್ರಾಬ್ಲಮ್ ಇದ್ದರೆ, ಆಸ್ತಮಾ ಅಂತ ಕಾಯಿಲೆಗಳಿದ್ದರೆ, ಅಂಥವ್ರಿಗೆ ಕೆಲವೊಮ್ಮೆ ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಆಸ್ತಮಾ ಇರುವಂಥ ಕಾಯಿಲೆಗಳಿದ್ದವರಿಗೆ ಅದಕ್ಕೆ ನಾವುಸ್ಕರ ಫ್ಲೂ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕಂತಂದರೆ ಅಂಥವ್ರಿಗೆ ಫ್ಲೂ ವ್ಯಾಕ್ಸಿನ್ ಯಾಕೆ ಕೊಡ್ತೀವಿ ಅಂತಂದರೆ, ಆಸ್ತಮಾ ಟೈಪ್ ಕಾಯಿಲೆಗಳಿದ್ದವರಿಗೆ ಫ್ಲೂ ಜ್ವರ ಬಂದರೆ ಸ್ವಲ್ಪ ಸೀರಿಯಸ್ ಆಗ್ಬೋದು ಅನ್ನೋ ರೀಸನ್ನಿಂದ ಕೊಡ್ತೀವಿ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಆ ರೀತಿಯಾದ ಇನ್ಫೆಕ್ಷನ್ಸ್ ಕೂಡ ಡೆವಲಪ್ ಆಗುತ್ತಾ? ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂತಂದರೆ ವಾಮಿಟಿಂಗ್, ಲೂಸ್ ಮೋಷನ್ಸ್ ಬರುವಂಥ ಕಾಯಿಲೆಗಳು. ಸೊ ನಾವು ಹೇಳಿದಂಗೆ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಅದು ಯೂಶ್ವಲಿ ಕೈಯಿಂದ ಅಥವಾ ನೀರು ಕಂಟಾಮಿನೇಟೆಡ್ ವಾಟರಿಂದ ಹರಡುವಂಥ ಕಾಯಿಲೆಗಳು. ಸೊ ಅದರಲ್ಲಿ ವಾಮಿಟಿಂಗ್, ಲೂಸ್ ಮೋಷನ್ಸ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ನೀರಿನ ಅಂಶ ದೇಹದಿಂದ ಕಮ್ಮಿಯಾಗಿ ಡಿಹೈಡ್ರೇಟ್ ಆಗುವಂಥ ಪರಿಸ್ಥಿತಿ ಬರ್ಬೋದು. ಸೊ ಆ ಥರ ಇದ್ದಾಗ ಒಂದು ವೇಳೆ ಲೂಸ್ ಮೋಷನ್ಸ್ ಆಗ್ತಾಯಿದೆ, ವಾಮಿಟಿಂಗು ಆಗ್ತಾಯಿದೆ, ನೀವು ಫ್ಲೂಟ್ಸು ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದ್ರಾಗ ಮಗು ತುಂಬ ಡಲ್ ಆಗ್ತಾಯಿದೆ. ಎಸ್ಪೆಷಲಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಯೂರಿನ್ ಔಟ್ಪುಟ್ ಅನ್ನೋದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇಹದಲ್ಲಿರೋ ನೀರಿನ ಅಂಶದ ಬಗ್ಗೆ ಅದೊಂದು ಇನ್ಫಾರ್ಮೇಷನ್ ಅದು. ಸೊ 8 hours ಆದರೂ ಮಗು ಯೂರಿನ್ ಪಾಸ್ ಮಾಡ್ತಾಯಿಲ್ಲ ಅಂತಂದರೆ ಡಿಹೈಡ್ರೇಟ್ ಆಗಿದೆ ಅಂತ ಅರ್ಥ. ಆಸ್ಪತ್ರೆಗೆ ಹೋಗಬೇಕಾಗುತ್ತೆ.
ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಹುಷಾರಿಲ್ಲ ಅಂದಾಗ ಅವರ ಆರೋಗ್ಯ ಚೆನ್ನಾಗಿ ಸುಧಾರಿಸೋದಕ್ಕೆ ಅವರ ಆಹಾರ ಪದ್ಧತಿ ಯಾವ ರೀತಿ ಆಗಿರಬೇಕು? ಅಂದರೆ ಯಾವ ಊಟವನ್ನು ತಗೊಳ್ಬೇಕು? ಮಕ್ಕಳಾಗಿರ್ಬೋದು ಅಥವಾ ಹಾಲುಣಿಸುವಂತಹ ತಾಯಿ ಆಗಿರ್ಬೋದು, ಯಾವುದನ್ನು ಅವಾಯ್ಡ್ ಮಾಡಬೇಕು ಮತ್ತು ಯಾವುದನ್ನು ಹೆಚ್ಚಾಗಿ ತಗೊಳ್ಬೇಕು ಅಂತ ಹೇಳಿ. ಸೊ ಡಯಟ್ ಬಗ್ಗೆ ಸುಮಾರು ಪೇರೆಂಟ್ಸ್ಗಳು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಶ್ನೆ ಆ ನಿಟ್ಟಿನಲ್ಲೇ ಇದೆ ನೋಡಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ಇನ್ಫೆಕ್ಷನ್ ಇದ್ದಾಗ ನಾರ್ಮಲಿ ಹಸಿವೆ ಕಮ್ಮಿ ಆಗುತ್ತೆ. ನೀವು ಆ ಟೈಮಲ್ಲಿ ತುಂಬ ಮಗುನ ಬಲವಂತ ಪಡಿಸಬಾರ್ದು. ಸೊ ಯೂಶ್ವಲಿ ಜ್ವರ ನಿಂತಾಗ ಅಪಿಟೈಟ್ ನಾರ್ಮಲಿ ರಿಕವರ್ ಆಗುತ್ತೆ. ಆ ಟೈಮಲ್ಲಿ ನೀವು ಬ್ಯಾಲೆನ್ಸ್ ಡಯಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಜ್ವರ ಇದ್ದಾಗ ನೀವು ಸ್ವಲ್ಪ ಲೈಟ್ ಡಯಟ್, ಮಗು ಏನು ತಿನ್ನುತ್ತೆ ನಾರ್ಮಲ್ ನೋಡಿ, ಸಣ್ಣ ಮಕ್ಕಳಲ್ಲಿ ನಾವು ದೊಡ್ಡವ್ರ ಥರ ಅದನ್ನು ತಿನ್ನಿ ಇದನ್ನು ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಕೊಡಿ. ಮತ್ತು ಲಿಕ್ವಿಡ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್ ಮಿಲ್ಕ್ ಇರ್ಬೋದು, ಕೊಕೊನಟ್ ವಾಟರ್ ಇರ್ಬೋದು. ಹೈಡ್ರೇಷನ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಬಟ್ ಜ್ವರ ನಿಂತ ಮೇಲೆ ನೀವು ಡಯಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಡಾಕ್ಟರ್, ನೀವು ಸಾಕಷ್ಟು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಇಂಥ ಕ್ರಿಟಿಕಲ್ ಆಗಿ ಇನ್ಫೆಕ್ಷನ್ ಆದಾಗ ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಾ, ಹೇಗೆ ಡಾಕ್ಟರ್? ಹೌದಮ್ಮ, ನನ್ನ ಸ್ಪೆಷಲೈಸೇಷನ್ ಏನಂತಂದರೆ ನಾನು ICU ಅಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್. ಸೊ ನಾನು ನೋಡುವಂಥ ಮಕ್ಕಳು ತುಂಬ ಕ್ರಿಟಿಕಲ್ ಆಗೇ ಬರ್ತಾರೆ. ಸೊ ನಿಮೋನಿಯಾದಿಂದ ಇರ್ಬೋದು, ಅಥವಾ ಅವರ BP ಇನ್ಫೆಕ್ಷನ್, BP ಡೌನ್ ಆಗಿರೋರ್ಬೋದು, ಅಥವಾ ಸಿವಿಯರ್ ಡೆಂಗು ಆಗುವಂಥ ಕಾಯಿಲೆಗಳನ್ನು ಬರ್ತಾರೆ. ಸೊ ಅಂಥವ್ರು ಬಂದಾಗ ಇತ್ತೀಚೆಗೆ ನಮ್ಮ ICU ಅಲ್ಲಿ ಇರೋ ಫೆಸಿಲಿಟೀಸಿಂದ ಸುಮಾರು ಮಕ್ಕಳು ಡೆಫಿನೆಟ್ಲಿ ಕರೆಕ್ಟಾಗಿ ನೀವು ಕರೆಕ್ಟಾಗಿ ICUಗೆ ಹೋದರೆ ಖಂಡಿತವಾಗಿ ಅವ್ರು ರಿಕವರ್ ಆಗಿ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದ ಅನುಷಾ. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಶಾಖೆಗಳು ಮಾರತಹಳ್ಳಿ, ಬೆಂಗಳೂರು ಮತ್ತೆ ಬನ್ನೇರುಘಟ್ಟ ರಸ್ತೆ, ಹೆಬ್ಬಾಳ, ಸರ್ಜಾಪುರ ರಸ್ತೆ, ಹೆಣ್ಣೂರು ಕ್ಲಿನಿಕ್ ಮತ್ತೆ ಬನ್ನೇರುಘಟ್ಟ ರೋಡ್ನಲ್ಲಿ IVF ಸೆಂಟರ್ ಇದೆ. ದೂರವಾಣಿ ಸಂಖ್ಯೆ 18002122. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.